ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಎಂದಿರೋ ನಾಳೆಗೋ ಮುಂದಿನ ಬಾಳಲಿ ಇವತ್ತು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡೀನಿ. ಇವತ್ತಿನ ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ. ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಾವೇನು ನಮ್ಮ ಮನೆಯವ್ರು ನಾಷ್ಟ ಮಾಡಕತ್ತಾರ. ಏನು 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 ಯಾರು ಕೊಟ್ಟಾಗ ಮಾತಾಡಕತ್ತಿಲ್ಲ, ವಿಡಿಯೋ ಮಾಡಕತ್ತೀನಿ. ಹಾಂ ಬರ್ರಿ, ಈಗ ಬೆಳಗ್ಗೆಯಿಂದ ಏನೇನು ಮಾಡೀನಿ ಅಲ್ಲ ಶೇರ್ ಮಾಡ್ಕೊಂಡು. ಮೊಸರು ಬಜ್ಜಿ ಮಾಡೀನಿ. ಸ್ವಲ್ಪ ನೀರಾಗಿನ ಮಾಡ್ತೀನಿ ಇವತ್ತು. ಇನ್ನೂ ಒಂದು ಸ್ವಲ್ಪ ಗಟ್ಟಿ ಥರ ಐತಿ, ಯಾಕಂದ್ರೆ ಜಾಸ್ತಿ ಗಟ್ಟಿ ಇದ್ರೆ ಇಷ್ಟ ಆಗಲ್ಲ. ಅದಕ್ಕೆ ಇಷ್ಟಿದ್ರೆ ಸಾಕು, ಇಷ್ಟ ಆಕೈತಿ. ಚಾ ಕುದಿಯಾಗತ್ತೈತಿ, ಚಾಕಿಟ್ಟಿನಿ, ಹಾಲಿಗಿಟ್ಟಿನಿ. ಆಮೇಲೆ ಇವತ್ತು ಲೇಟಾಗಿ ಎದ್ರೂ ಪಲಾವ್ ಮಾಡೀನಿ. ಪಲಾವ್ ಮುಚ್ಚಿಡ್ತೀನಿ, ಮತ್ತು ಆರ್ತೈತಿ. ಅಕ್ಕಿ ನೋಡ್ರಿ ಹೆಂಗೆ ಮಾಡಕತ್ತ. ವಿಡಿಯೋ ಮಾಡಕ್ಕೆ ಕುಂತ್ಬಿಟ್ಲೇನೆ. ಬಾಕ್ಸಿಗೆ ಹಾಕಿಟ್ಟೀನಿ. ಬಾಕ್ಸಿಗೆ ಮೊಸರು ಬಜ್ಜಿ ಹಾಕ್ಲೇನ? ಹಾಂ ರೀ, ಮೊಸರು ಬಜ್ಜಿ ಬೇಡ, ಇಲ್ಲ ಇಡ್ಲ. ಚಲೋ ಆಗೈತೆ. ಅಯ್ಯ ಬಾ, ಹೊರಗೆ ಬರ್ತೀಯಾ? ಸ್ವಲ್ಪ ಜ್ವರ ಬಂದಿತ್ತು ನೀನು ರಾತ್ರಿ. ಟ್ಯಾಬ್ಲೆಟ್ ಹಾಕಿನಿ, ಕಡಿಮೆ ಆಗೈತಿ. ಅದಕ್ಕೆ ಇಷ್ಟು ಕಿರ್ಚಾಟ, ಇಲ್ಲಾಂದ್ರೆ ಸೈಲೆಂಟ್. ಬಾ ಬರ್ರಿ. ಏಯ್ ನಮಿತಾ ಎದ್ದ. ನೋಡ್ರಿ, ಸೋಮವಾರದಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತಾ. ಇನ್ನೂ ಎದ್ದೇವಳ ಅವರಪ್ಪ ಆಫೀಸಿಗೆ ಹೊಂಟ್ರು. ಬಾ ಇಳಿದು ಬಾರ್ರಿ. ನಾವೇ ಒಂದು ಸ್ವಲ್ಪ ತರಕಾರಿ ತಂದಾರ. ಅಯ್ಯೋ ಬಾಯ ತೆಗೆದಿಡ್ಬೇಕು ಈಗ ಇದನ್ನೆಲ್ಲ. ಪಾಲಕ್ ಸೊಪ್ಪು ತಂದಾರ ಸಾಂಬಾರಿಗೆ. ಕೊತ್ತಂಬರಿ ಇದ್ದಿದ್ದಿಲ್ಲ, ಕೊತ್ತಂಬರಿ, ಟೊಮೆಟೊ, ಕ್ಯಾರೆಟು, ಪಾಲಕ್ ಸೊಪ್ಪು ತಂದಾರ. ಅದನ್ನೆಲ್ಲ ಎತ್ತಿಕ್ತೀನಿ ಫ್ರೆಂಡ್ಸ್. ನೋಡಿರಿ, ಆವಾಗಲೇ ಅಷ್ಟು ಮಾಡಿದ್ದೆ. ಮತ್ತೆಲ್ಲ ತರಕಾರಿ ತಂದಿದ್ರಲ್ಲ, ಟೊಮೆಟೊ, ಕೊತ್ತಂಬರಿ, ಪುದೀನ ಅವೆಲ್ಲ ಸ್ವಚ್ಛ ಮಾಡಿ ಫ್ರಿಜ್ನಾಗ ಸೆಟ್ ಮಾಡಿ ಇಟ್ಕೊಂಡು ನಾವೇ ಅಳಕ್ಕೆ ನಿಂತಲು. ಮತ್ತು ಆಕಿನ ಫ್ರೆಶ್ನಪ್ ಮಾಡಿ ಊಟ ಮಾಡಿಸಿದ್ದೆ. ಊಟ ಮಾಡಿಸಿ ಮನಗಿಸಿ ನಿಂತಿದ್ಲು. ಆ್ಯಕ್ಚುಲಿ ಆಕೆ ನಿಂತಿದ್ಲು. ನಮಿತಾ ಎದ್ದು ಆಕಿನೂ ಕಸ ಗುಡಿಸಿ ಇವಾಗ ವಿಡಿಯೋ ಮಾಡಾಕತ್ತಾಳ. ನಾನು ಆಕೆಗೆ ತಿನ್ನಿಸಿ ಸ್ವಲ್ಪ ಎಕ್ಸಸೈಸ್ ಮಾಡಿ ಜ್ಞಾನ ಏನಂತಾರೆ ಅದಕ್ಕೆ, ಪ್ರಾಣಾಯಾಮ, ಮೆಡಿಟೇಷನು ಮತ್ತು ಪ್ರಾಣಾಯಾಮ ಮಾಡಿ ಫ್ರೆಶ್ ಅಪ್ ಆಗಿ ಮೆಡಿಟೇಷನು ಬ್ರಹ್ಮರಿ ಮಾಡಿ ಸೌಂಡ್ ಹಾಕೇನು ನಾಷ್ಟಕ್ಕೆ ಹಾಕ್ಕೊಂಬಂದಿನಿ. ಈಗ ಇಷ್ಟು ತಿಂತೀನಿ. ಇದಿಷ್ಟು ತಿಂದ ಆಯ್ತು. ನಾನು ಮಕ್ಕಳು ಇನ್ನು ಸಂಜೆ ಮುಂದನ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡ್ಬಿಡ್ತೀನಿ. ಯಾಕಂದರೆ ಎಲ್ಲ ಮುಗಿಸಿ ಆಕಿಗೆ ತಿನ್ನಿಸ್ಲಾರ್ದೆ ನಾನು ಅವನ್ನೆಲ್ಲ ಮಾಡ್ಕೊಂಡು ನಿಂತ್ರೆ ಆಕಿಗೆ ಹಸುವಾಗಿ ಕಿರ್ಚೋದು ಸ್ಟಾರ್ಟ್ ಮಾಡ್ತಾಳೆ. ಹಾಗಾಗಿ ಫಸ್ಟ್ ಆಕಿಗೆ ತಿನ್ನಿಸಿ ನಾನು ಕೆಲಸ ಮುಗಿಸ್ಕೊಂಡು ನಾನು ಇವಾಗ ತಿಂತಾಯಿದ್ದೀನಿ. ಟೈಮ್ ಬಂದು 11:15 ಆಗೈತಿ. ಇನ್ನೇನು ನಾನು ತಿಂದು ಹೇಳೋದ್ರೊಳಗೆ 12 ಗಂಟೆ ಆಕೈತಿ. ವಿಡಿಯೋ ಆಲ್ರೆಡಿ ರಾತ್ರಿ ಅಪ್ಲೋಡ್ ಆಗೈತಿ. ಬಟ್ ಅದಕ್ಕಿನ್ನೂ ಟೈಟಲು, ಥಂಬ್ನೇಲು ಅದೆಲ್ಲ ಹಾಕಬೇಕು, ಪಬ್ಲಿಷ್ ಮಾಡಬೇಕು. ತಿಂದು ಆರಾಮಾಗಿ ಹಾಕ್ತೀನಿ. ಮುಂಚೆಗೆ ಅವಾಗೆಲ್ಲ ಟೆನ್ಷನ್ ಮಾಡ್ಕೊತಿದ್ದೆ. ಅಯ್ಯೋ ವಿಡಿಯೋ ಕರೆಕ್ಟ್ ಟೈಮ್ಗೆ ಹಾಕ್ಬೇಕು, ಕರೆಕ್ಟ್ ಟೈಮ್. ಎಷ್ಟೇ ನಾವು ಕರೆಕ್ಟ್ ಟೈಮಿಗೆ ಹಾಕಿದ್ರು, ಎಷ್ಟೇ ಚೆನ್ನಾಗಿ ವಿಡಿಯೋ ಮಾಡಿದರು, ಎಷ್ಟೇ ಚೆನ್ನಾಗಿ ನಾವು ಥಂಬ್ನೇಲ್ ಹಾಕಿದ್ರು, ನಮಗೆ ಬರೋ ವ್ಯೂಸ್ ಅಷ್ಟೇ 1,500, 2,000 ಅನ್ಕರ ಇಲ್ಲವೇ ಇಲ್ಲ ಈ ತಿಂಗಳಂತರೂ. ಹಾಗಾಗಿ ಬಂದಷ್ಟು ಬರಲಿ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ನಮ್ಮ ಮನೆ ಕೆಲಸ, ಮಕ್ಕಳದು, ನಂದು ಮುಗಿಸ್ಕೊಂಡು ಆಮೇಲೆ ವಿಡಿಯೋ ಕೆಲಸ ಮಾಡ್ತಿದ್ವಿ. ಈಗ ಮುಂಚೆ ಫಸ್ಟ್ ವಿಡಿಯೋ ಕೆಲಸ ಮಾಡ್ತಿದ್ದೆ, ಆಮೇಲೆ ನಮ್ದು ಮಾಡ್ತಿದ್ವಿ. ಬಟ್ ಎಷ್ಟು ಕಷ್ಟಪಟ್ರೂ ಅಷ್ಟೇ ಐತಿ. ಹಾಗಾಗಿ ಬಂದಷ್ಟು ಬರಲಿ ಅಂಥೇಳಿ ಫಸ್ಟು ಮನೆ ಕೆಲಸ, ಊಟ, ತಿನ್ನೋದು ಅದೆಲ್ಲ ಮುಗಿಸಿ ವಿಡಿಯೋ ಕೆಲಸ ಮಾಡ್ತೀನಿ. ಈಗ ತಿಂದು ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ.
ಫ್ರೆಂಡ್ಸ್ ನೋಡ್ರಿ, ಬಟ್ಟೆ ತೊಗೊಂಬಂದು ಇಲ್ಲಿ ಇಟ್ಟಿದ್ದೆ. ಇಟ್ಬಿಟ್ಟು ಸ್ವಲ್ಪ ಯೂಟ್ಯೂಬ್ದು ಕೆಲಸ ಇತ್ತು, ಆ ಕೆಲಸ ಮುಗಿಸಿದೆ. ಈಕಿ ಇಲ್ಲೇ ಪಕ್ಕಕ್ಕೆ ಹಾಕ್ಕೊಂಡಿದ್ದೆ. ಮಕ್ಕೊಂಡ್ಲು, ಎದ್ಲು ಆಲ್ರೆಡಿ. ಆಕಿ ಎದ್ಲು ಮತ್ತು ಆಕಿನೀಗ ಮತ್ತು ತಿನ್ಸೋದು ಉಣ್ಸೋದು ಚಾಲು ಇನ್ನು. ಓವ ಅಯ್ಯೋ ಅವ್ವ ನಾವಿಬ್ಬರು ರೂಮ್ನಾಗಿದ್ವಿ. ಈಕೆ ಏನಿದು ಯುವರ್ ಡಿವೈಸ್ ನೀಡ್ ನೋಡಿ ನಮ್ಮಿ. ಯಾವುದಿದೆ? ಮ್ಯಾಥ್ ಮಾಡಕತ್ತೀನ? ನಿಂದು ಸೈನ್ಸ್ ಬುಕ್ ತೋರಿಸ್ಬೇಕಂತ ತೋರಿಸವ ನಮಿತ. ಹಾಂ, ಅಲ್ಲ ಟೆಕ್ಸ್ಟ್ ಬುಕ್ಕು ಸೈನ್ಸ್. ಒಬ್ರು ಕಮೆಂಟ್ ಹಾಕಿದ್ರು, ಹಂಗಾಗಿ ಸೈನ್ಸ್ ಬುಕ್ಸ್ ತೋರಿಸ್ರಿ ವಿಡಿಯೋದಲ್ಲಿ ಅಂತಂದು. ನನಗೆ ನಿನ್ನೆ ನೆನಪಾಗಲಿಲ್ಲ, ಅದಕ್ಕೆ ಇದು ಪ್ರಿಂಟೌಡ್ ನೋಟ್ಸು. ಇದ್ರೊಳಗೆ ಕ್ವಶನ್ನು ಮತ್ತು ಆನ್ಸರ್ ಎಲ್ಲ ಇರ್ತವೆ ಒಂದೊಂದು. ನೋಡಿರಿ, ಇದು ಕ್ವಶನ್ನು, ಇದು ಆನ್ಸರ್ ಅವರೇ ಬಿಡಿಸಿದ್ದಾರೆ. ಹೀಟ್ ಆಗೈತಿ ಮೊಬೈಲ್ ಪೂರ್ತಿ. ಆಫ್ ಆತು, ನೋಡಿದಿಲ್ಲ ನೀನೇ? ಇದು ಒಂದೇನಾ ಸೈನ್ಸ್ ಬುಕ್? ಕೆಮಿಸ್ಟ್ರಿ ನೋಟ್ಸು, ಕೆಮಿಸ್ಟ್ರಿ ಕೊಟ್ಟಿಲ್ಲ, ಎಲ್ಲ ಇದ್ರಾಗ ಕೊಟ್ಟಾರ ನಮಗೆ. ಒಂದ್ರದಾಗ ಐತೆನಾ ಎಲ್ಲ ಕೆಮಿಸ್ಟ್ರಿ? ಇದು ಕೆಮಿಸ್ಟ್ರಿ ಇದೆ ಇರೋದು. ಹಾಂ, ಮತ್ತು ಬಯಾಲಜಿ ಅದೆಲ್ಲ ಇದ್ರಾಗ ಐತಿ. ಇಲ್ಲಿ ಇದನ್ನು ತೋರಿಸು ಫಸ್ಟ್. ನೋಡಿರಿ, ಸೈನ್ಸ್ ಟೆಕ್ಸ್ಟ್ ಬುಕ್ 9th ಕ್ಲಾಸ್. ಇದು NCERT ಬುಕ್ಸ್ ನೋಡಿರಿ. ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷ್ನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್. ಇದು ಇಂಡೆಕ್ಸ್ ತೋರ್ಸೋಣ ಅಂದರೆ ಗೊತ್ತಾಗುತ್ತೆ. ನೋಡಿರಿ, ಮ್ಯಾಟರ್ ಸರೌಂಡಿಂಗ್ ಅಸ್ ಈಸ್ ಮ್ಯಾಟರ್ ಅರೌಂಡ್ ಅಸ್ ಪ್ಯೂರ್. ನಾನು ಹೇಳಿಲ್ಲ ಇದ್ರದ ಮತ್ತೆ ಚಾಪ್ಟರ್ 2 ಮಾಡಾರಂತ. ನೀನು ಅವತ್ತು ನನಗೆ ಬೈದಿ ಬರೀ ಅದನ್ನ ನೋಡ್ಕೊಂಡು ತಗೊಂತೀವಿ ಅಂತ. ಇದು ಎಲ್ಲ ಕೆಮಿಸ್ಟ್ರಿ. ಇದು ಟಿಶ್ಯೂಸ್ ಅಂದರೆ ಇದು ಬರ್ತೈತಿ, ಇದು ಬಯಾಲಜಿ ಬರುತ್ತೆ. ವರ್ಕ್ ಆ್ಯಂಡ್ ಎನರ್ಜಿ ಇದು ಕೆಮಿಸ್ಟ್ರಿ ಬರುತ್ತೆ ಅನಿಸುತ್ತೆ. ಸೌಂಡು, ಇಂಪ್ರೂವ್ಮೆಂಟ್ ಇನ್ ಫುಡ್ ರಿಸೋರ್ಸು, ಇದು 3 ಇದ್ರಾಗ ಕೊಟ್ಟಾರ. ಹಂಗಾದ್ರೆ ಅದಿಲ್ಲ ನೋಟ್ಸು, ಪ್ರಿಂಟೆಡ್ ನೋಟ್ಸು ಸಪ್ರೇಟ್ ಕೊಟ್ಟಾರ. ಅದಿಲ್ಲ? ಚಾಪ್ಟರ್ 3 ಇಂದ ಕೊಟ್ಟಾರ, ಚಾಪ್ಟರ್ 1 2 ಕೊಟ್ಟಿಲ್ಲ. ಏಕೆ ಗೊತ್ತಿಲ್ಲ. ಟೋಟಲು 12 ಲೆಸನ್ ಅದಾವೆ ಟೋಟಲು. ಪ್ಲಸ್ ಆನ್ಸರ್ಸ್. ಅಂದರೆ 4 ಕೆಮಿಸ್ಟ್ರಿ, 4 ಬಯಾಲಜಿ, 4 ಇನ್ನೊಂದ ಕೆಮಿಸ್ಟ್ರಿ, ಬಯಾಲಜಿ, ಸೈನ್ಸ್. ಇನ್ನೊಂದು ಹೇಳಿದ್ವಿ ಅವಾಗ. ಬಯಾಲಜಿ, ಕೆಮಿಸ್ಟ್ರಿ, ನನಗೆ ಗೊತ್ತಿಲ್ಲ, ಅದು ಈ ವರ್ಷ ಬಂದಿತ್ತು ನನಗೆ. ಈಗಾರ ಹೇಳಿದ್ವಿ, ನನಗೂ ನೆನಪಾಗೋದು. ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್. ಅಯ್ಯೋ ನೋಡ್ರಿ, ಈಗ ಹೇಳಿದ್ದು ಈಗ ಹೇಳಕ್ ನೆನಪಾಗೋದು. ನನಗೆ ಇದು 9th ನ ಬಂದಿತ್ತು. ನನಗೆ ಸೈನ್ಸ್ ಪ್ರಿಂಟೆಡ್ ನೋಟ್ಸ್ ತೊಗೊಂಬೋಗು. ಸೈನ್ಸ್ ಅನ್ನೋದು ಅಷ್ಟ ಗೊತ್ತಿತ್ತು. ಈ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಅದು ನಾನೇನೋ ಕಾಲೇಜ್ ಇದ್ದಾಗ ಬರ್ತಿತ್ತಂತ. ನಾನು ನೋಡ್ರಿ 9th ಬಂದಿತ್ತು. ಅಯ್ಯ, ಮತ್ತು 8th ಬರಬೇಕಿತ್ತು, ಬಂದೈತಿ, ಬಟ್ ನಿನಗೆ ಗೊತ್ತಾಗಿಲ್ಲ ಅದು. ನೋಡ್ರಿ, ಇದು ಕೆಮಿಸ್ಟ್ರಿ ಕೋರ್ಸ್ ಮಟೀರಿಯಲ್. ತೆಗಿಯವ ನೀನು. ಇಲ್ಲದ ನೋಡ್ರಿ, ನಾ ಹೇಳಿಲ್ಲ. ಮ್ಯಾಟರ್ಸ್ ಇನ್ ಸರೌಂಡಿಂಗ್ ಅಸ್ ಈಸ್ ಮ್ಯಾಟರ್ ಅರೌಂಡ್ ಅಸ್ ಪ್ಯೂರ್ ಅಟೋಮಸ್ ಆ್ಯಂಡ್ molecules, structure of the atom, key, separation of mixture. 6 ಪಾರ್ಟ್ ಅದಾವ ಇದ್ರೊಳಗೆ. ಇದು ಕೆಮಿಸ್ಟ್ರಿ. ಫಿಸಿಕ್ಸ್ನಾಗ 5 ಮೋಷನ್, ಫೋರ್ಸ್ ಅಂಡ್ ಲಾಸ್ ಆಫ್ ಮೋಷನ್, ಗ್ರಾವಿಟೇಷನ್, ವರ್ಕ್ ಅಂಡ್ ಎನರ್ಜಿ, ಸೌಂಡ್. ಆದ್ರೆ ಇದ್ರ ಟೆಕ್ಸ್ಟ್ ಬುಕ್ನಾಗ ಗ್ರಾವಿಟೇಷನ್ ಇಲ್ಲ. 4 12 ಅದಾವ. ಇನ್ನೊಂದು ಕೊಡ್ಬೋದು ಈ ಥರದ್ದು, ಗೊತ್ತಿಲ್ಲ. ಇಲ್ಲ ಅಲ್ಲ, ಗ್ರಾವಿಟೇಷನ್ನು ಲೆಸನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ, ಬಟ್ ಪ್ರಿಂಟೆಡ್ ನೋಟ್ಸಲ್ಲಿ ಬಂದೈತಿ. ಅಂದರೆ ಅಲ್ಲೇ ಇರುತ್ತದು, ಸಪ್ರೇಟ್ ಮಾಡಿಕೊಟ್ಟು. ದ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫು, ಟಿಶ್ಯೂಸ್, ಇಂಪ್ರೂವ್ಮೆಂಟ್ ಇನ್ ಫುಡ್ ರಿಸೋರ್ಸ್.
ನೋಡಿರಿ ಎಲ್ಲ ಕೀ ಪಾಯಿಂಟ್ಸ್ ಇವೆಲ್ಲ ಪಾಯಿಂಟ್ಸು ಓದ್ಕೊಳಕ್ಕೆ ಈಸಿ ಆಗುತ್ತೆ. ಇವೆಲ್ಲ ಫುಲ್ ಫಾರ್ಮು ATP ಅಂದ್ರೇನು, ಸೆಲ್ ಅಂದ್ರೇನು, ಡೆಫಿನೇಷನ್. ಹಾಂ, ಡೆಫಿನಿಷನ್ಸು, ಡಿಕ್ಷನರಿ ಇದ್ದಂಗೆ ಅದ. ನೋಡಿರಿ ಈ ಥರ ಕ್ವಶನ್ಗೆ ಆನ್ಸರು ಕೂಡ ಕೊಟ್ಟಿದ್ದಾರೆ. ಹಿಂಗೆ ತೋರಿಸೋದಿದ್ರೆ ಅದಕ್ಕೆ ತೋರಿಸಿದ್ದೀನಿ ನೋಡಿರಿ. ಇಲ್ಲಿ ನೋಡ್ರಿ ಹಿಂಗೆ ಇಲ್ಲಿ ನಾವೇ ಅವ್ರು ಕೊಟ್ಟಿರ್ತಾರೆ, ನಾವೇ ಬರೀಬೇಕು. ಇದನ್ನು ನಾವು ಮಾಡಬೇಕು. ಆನ್ಸರ್ ದ ಫಾಲೋವಿಂಗ್ ಎಲ್ಲ ಅವರೇ ಕೊಟ್ಟಿರ್ತಾರೆ. ಓಕೆ, ಓದ್ಕ. ಇಲ್ಲ ಬರಕ್ಕೆ ಬಂತು. ತಲೆ ಬಾಚ್ಬೇಕು, ಸ್ನಾನ ಮಾಡಿಸ್ಬೇಕು. ಮತ್ತೆ ಬೆಳಿಗ್ಗೆ ಕುಡಿಸ್ಯಾಳ, ಈಗ ಮತ್ತೆ ಆಕಿನ ಗುಡಿಸ್ತಾಳ. ನಾನು ಕಸ ಪಾತ್ರೆ ಎಲ್ಲ ತೊಳೆದೆ. ಏನಾಯ್ತವ? ಏನಾಯ್ತು? ಅಕ್ಕಲ್ಸಿದೆ. ನಿಜ ಬಂತು ಮತ್ತೆ? ಇಲ್ಲ, ಬೇಜಾರು. ಇನ್ನೇನು ಭಾಳ ದಿನ ಏನು ಮಾಡ್ತಾರೆ? 4 ದಿನ. ಹಾಂ, 4 ದಿನ ನೋಡ್ರಿ. ಇದಿಷ್ಟ ಬೆಳ್ದೈತಿ. ನಾಳೆ ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ, ಮಂಡೇ, 4 days. 4. ಏನಾಯ್ತು? ಏನು ಭಾಳ ಹಾಕಿಸ್ತಿದ್ದಿ, ಮಕ್ಕೊಂಡು ಎದ್ದಿದ್ದಿ ನೋಡಿದ್ರೆ. ಅರ್ಕಲಿ ಮಾಡಿ ಕೇಬಸ್ಬಿಟ್ಲು ನೋಡ್ರಿ. ಎಷ್ಟು ನಡ್ದೈತಿ ನೋಡ್ರಿ. ಹಾಲು ಕಾಸೈತೇನ? ಕಾಸ್ಬೇಕು. ಹಾಲು ಕಾಸಕ್ಕೆ ಇಡ್ಬೇಕು. ಅದು ಎಣ್ಣೆ, ಮೊಟ್ಟೆ ಐತಿ. ಇವತ್ತು ಎಗ್ ಫ್ರೈ ಮಾಡ್ಕೊಂಡು ತಿಂತೀನಿ. ಇವ್ರು ರಾತ್ರಿ ಏನು ಮಾಡ್ತಾರೆ ಗೊತ್ತಿಲ್ಲ ನೋಡ್ರಿ. ತಿಕ್ಕಿಟ್ಟಾರ ನಮ್ಮ ಮತ್ತೆ ಸಿಗ್ತೀವಿ ನೋಡ್ರಿ. ಇವಾಗ ಸಾಯಂಕಾಲ ಆಗೈತಿ. ಕಾಫಿ ಮಾಡಿಕೊಟ್ಟಾಳ ನಮ್ಮ ನಮಿತಾ. ಕೆನಿ ಸೋಸಿಲ್ಲ. ಹಂಗ ಉಫ್ ಹಿಂದಕ್ಕೆ ತಳ್ಳಿ ಕುಡ್ದು ಹೆಂಗೈತಿ? ಚೆನ್ನಾಗಿತ್ತು. ಅಲ್ಲಿ ನೋಡ್ರಿ ಸ್ನ್ಯಾಕ್ಸ್ ತಿನ್ನಾಕೊಂತಾರ. ನಮ್ಮ ನಾಯಿ ತಿನ್ಸಾಕ್ತಾರೆ. ನಮ್ಮ ಅಪ್ಪ ತಿಂದು ಹೋದ್ರು ನೋಡ್ರಿ. ಕಾಪಿ ಕೆನಿ ಬಂದೈತಿ ಮ್ಯಾಗ. ಹೇಳ. ನೋಡ್ರಿ 7:23 ಆಗೈತಿ ಟೈಮ್. ನಾವ್ಯಾ ನಮ್ಮ ಮಮ್ಮಿ ವಿಡಿಯೋ ನೋಡಾಕೋತಿದ್ವಿ ನೋಡ್ರಿ. ಮಮ್ಮಿ ವಿಡಿಯೋ ನೋಡಾಕೋತಿದ್ವಿ. ನೋಡ್ಕೊಂತ ಸಾಯಂಕಾಲ ಕೂತಿದ್ವಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀವಿ. ಫ್ರೆಂಡ್ಸ್ ನೋಡ್ರಿ, ಇವಾಗ ರಾತ್ರಿ ಆಗೈತಿ. ಆಲ್ರೆಡಿ ಊಟ ಆಗಿ ಮಲ್ಕೊಳಕ್ಕೆ ಬಂದಿದ್ವಿ ನೋಡ್ರಿ. ನಮ್ಮ ನವಕ್ಕ ಊಟ ಮಾಡಿ ಮಕ್ಕೊಂಡಾಳ. ನಮ್ಮ ಮಮ್ಮಿಗೆ ಒಂಚೂರು ಇದು ಜ್ವರ ಬಂದಿತ್ತು, ನೆಗಡಿ. ಅವರು ಸಾಯಂಕಾಲನೇ ಬಂತು, ಜಳಕ ಮಾಡ್ಕೊಂಡು ಬಂದಿದ್ದು. ಆಮೇಲೆ ನನಗೊಂದು ಕ್ವಶನ್ ಬಂದೈತಿ ಫ್ರೆಂಡ್ಸ್. ನಮಿತಾ ಅವರೇ, ನೀವು ಸ್ಕೂಲಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸು ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಂತ. ಮಾಡಿದ್ದೀವಿ ಫ್ರೆಂಡ್ಸ್. 7th ಇದ್ದಾಗ ಮಾಡಿದ್ವಿ. ಇವಾಗ 8th ನಮ್ಮ ಸರ್ ಸ್ಪೋರ್ಟ್ಸ್ ಇರಲಿಲ್ಲ. 9th ನೋಡಬೇಕು. ಆಮೇಲೆ ನನಗೆ ಯಾವ ಸ್ಪೋರ್ಟ್ಸ್ ಇಷ್ಟ ಅಂತಂದರೆ, ನನಗೆ ಖೋಖೋ ಜಾಸ್ತಿ ಇಷ್ಟ. ಅದಕ್ಕಿಂತ ಎಲ್ಲ ಸ್ಪೋರ್ಟ್ಸು ಆಡ್ತೀವಿ ಫ್ರೆಂಡ್ಸ್. ಎಲ್ಲ ಸ್ಪೋರ್ಟ್ಸಲ್ಲೂ ನನಗಿಷ್ಟ, ಎಲ್ಲನೂ ಇಷ್ಟ ಫ್ರೆಂಡ್ಸ್. ಐ ಥಿಂಕ್ ನಿಮಗೆ ಈ ಕ್ವಶನ್ಗೆ ಆನ್ಸರ್ ಸಿಕ್ಕೈತೆ ಅಂದ್ಕೊಂಡಿದ್ದೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ನಮ್ಮ ಮಮ್ಮಿ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್.